ಇದೀಗ ಸುಳ್ಳಿ ಹಬ್ಬದ ಸಮಾಜ ಸೇವಾ ಟ್ರಸ್ಟ್ ವತಿಯಿಂದ ನಡೆಯುವ ಒಂದು ಬೃಹತ್ ವೈದ್ಯಕೀಯ ಶಿಬಿರ ಹರಿಹರ ಪಳ್ಳದರ್ಕದಲ್ಲಿ ನಡೆಯುತ್ತಿದೆ. ಅದರ ಬಗ್ಗೆ ಒಂದು ಸಂಪೂರ್ಣ ವಿವರವನ್ನು ನಿಮ್ಮ ಮುಂದೆ ನೀಡಲಿಚ್ಛಿಸುತ್ತೇನೆ. ಬನ್ನಿ ನೋಡಿ ಮಾಹಿತಿಯನ್ನು ತಿಳ್ಕೊಳ್ಳಿ. ಇಂದಿನ ಈ ಉಚಿತ ಶಿಬಿರ ನಡೆಯುವಂತಹ ಹರಿಹರದಲ್ಲಿ ನಾವಿದ್ದೇವೆ. ಇದರ ಒಂದು ಸಂಯೋಜಕರಾಗಿ ಈಗ ನಮ್ಮ ಮುಂದೆ ಇದ್ದಾರೆ. ಅವರು ನೋಡಿ ತಮ್ಮ ವಿಳಾಸವನ್ನು ಹೇಳ್ತಾರೆ. ಹಾಗೆ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಏನೆಲ್ಲ ಮಾಡಿದ್ದಾರೆ, ಹಾಗೆ ಇಲ್ಲಿನ ಈ ಒಂದು ವ್ಯವಸ್ಥೆ ಅದರ ಬಗ್ಗೆ ಎಲ್ಲ ಅವರೇ ಮಾಡಿದ್ದು. ಆದರೆ ಅವರಿಗೆ ಯಾವ ರೀತಿ ಖುಷಿ ಕೊಟ್ಟಿದೆ ಅಂತೇಳಿ ಅವರ ಬಾಯಿಂದಲೇ ನಾವು ಮಾತನ್ನು ಕೇಳುವ. ನನ್ನ ಹೆಸರು ಡಾಕ್ಟರ್ ಸೋಮಶೇಖರ್ ಕಟ್ಟೆಮನೆ. ನಾವು ಈ ಒಂದು KVG ಸುಳ್ಳಿ ಹಬ್ಬ ಸಮಾಜ ಸೇವಾ ಸಂಘ ಟ್ರಸ್ಟ್ ವತಿಯಿಂದ ಈ ಭಾಗದಲ್ಲಿ ಒಂದು ಉಚಿತ ವೈದ್ಯಕೀಯ ತಪಾಸಣಾ ಶಿಬಿರ ಹಮ್ಮಿಕೊಳ್ಬೇಕು ಅಂತ ಬಂದಾಗ ನಾವೆಲ್ಲ ಇಲ್ಲಿಯ ಸ್ಥಳೀಯ ಸಂಘಟನೆಗಳು, ಯಾಕಂದರೆ ಇದು ತಾಲೂಕಿನ 2 ಕಟ್ಟ ಕಡೆಯ ಅವಳಿ ಪಂಚಾಯತ್ಗಳು, ಹರಿಹರ ಪಳ್ಳದರ್ಕ ಮತ್ತು ಕೊಲ್ಲಮಗ್ರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ 5 ಗ್ರಾಮಗಳು, ಹಾಗೆ ಕಡಬ ತಾಲೂಕಿನ ಐನಿಕಿರಿ ಗ್ರಾಮಗಳನ್ನು ಸೇರಿಸಿಕೊಂಡು ಇಲ್ಲಿ ಎಲ್ಲ ಸ್ಥಳೀಯ ಸಂಘ ಸಂಸ್ಥೆಗಳ ಒಂದು ಸಹಯೋಗದಲ್ಲಿ ನಾವು ಈ ಹರಿಹರೇಶ್ವರ ದೇವಸ್ಥಾನ ಆಶ್ರಯದಲ್ಲಿ ಈ ಒಂದು ಶಿಬಿರ ಮಾಡೋದಂತ ನಿರ್ಧರಿಸಿ ನಾವು ಈ ಒಂದು ಶಿಬಿರಕ್ಕೆ ನಾವು ಮುನ್ನಡಿ ಇಟ್ಟು ಹಲವಾರು ದಿವಸಗಳಿಂದ ಎಲ್ಲರ ಸಹಕಾರದಿಂದ ಈ ಒಂದು ಶಿಬಿರವನ್ನು ಇವತ್ತು ಉದ್ಘಾಟಿಸಿ ನಾವು ಈ ಒಂದು ಚಾಲನೆ ಕೊಟ್ಟಾಗಿದೆ. ಇದೀಗ ಸುಳ್ಳಿ ಹಬ್ಬದ ಒಂದು ಮೆಡಿಕಲ್ ಕ್ಯಾಂಪಿನ ಬಗ್ಗೆ ಒಂದು ಮಾಹಿತಿಯನ್ನು ನಿಮಗೆಲ್ಲ ನೀಡ್ತಿದ್ದೇನೆ. ಈಗ ಅದರ ಬಗ್ಗೆ ಮೇಡಮ್ ಮಾಹಿತಿ ಹೇಳ್ತಾ ಇದ್ದಾರೆ. ಈಗ ಸುಳ್ಳಿ ಹಬ್ಬದಲ್ಲಿ ಇಲ್ಲಿಗೆ ರಿಜಿಸ್ಟ್ರೇಷನ್ ಕೌಂಟರ್ ಇದು, ಇಲ್ಲಿ ಅದರ ಬಗ್ಗೆ ಮಾಹಿತಿ ಹೇಳ್ತಿದ್ದಾರೆ. ಮೇಡಮ್, ನಿಮ್ಮ ಹೆಸರಿಗೆ ಮೇಡಮ್? ಸಮುದಾಯ ಆರೋಗ್ಯಾಧಿಕಾರಿ. ಹೇಳಿ, ಒಂದು ಇಲ್ಲಿ ಏನೆಲ್ಲ ನಿಮ್ದು ವ್ಯವಸ್ಥೆ ಉಂಟು ಅಂತ ಹೇಳಿ. ಇಲ್ಲಿ ಏನಿಲ್ಲ ಸರ್, ರಿಜಿಸ್ಟ್ರೇಷನ್ ಆಗಿ ಬಂದವರನ್ನು ನಾವು ಇಲ್ಲಿ ರಿಜಿಸ್ಟರ್ ಎನ್ಕೋ ಮಾಡ್ತೇವೆ. ಮತ್ತೆ ಇಲ್ಲಿ ಸ್ಪೆಷಲ್ ಆಗಿ ನಾವು ಈ ಏರಿಯಾದವರೇ ಆದ್ರಿಂದ ನಾವು CH ಸಮುದಾಯ ಆರೋಗ್ಯಾಧಿಕಾರಿ, ಹರಿಹರ ಸಮುದಾಯ ಆರೋಗ್ಯಾಧಿಕಾರಿ ಇವರು ಆಶಾ ವರ್ಕರ್. ನಾವು ಇಲ್ಲಿ ಬಂದಂತ ಕೇಸ್ ಯಾವುದೆಲ್ಲ ಡಯಾಗ್ನೋಸ್ ಆಗಿದೆ, ಹೊಸ ಕೇಸ್ ಯಾವುದು ಅಥವಾ ಹಳೆಯ ಕೇಸ್ ಯಾವುದು, NCD ಬುಕ್ ಅನ್ನು ಕೊಡ್ತಾ ಇದ್ದೇವೆ. ಇದು ಪ್ರತಿ ತಿಂಗಳ ಒಂದು ಚೆಕಪ್ಗೆ ಬರುವಾಗ ಈ ಬುಕ್ ಅಲ್ಲಿ ಎಂಟ್ರಿ ಮಾಡ್ತೇವೆ. ಇದು NCD ಬುಕ್ ಅಂತೇಳಿ, ಅಸಾಂಕ್ರಾಮಿಕ ರೋಗಗಳ ಬುಕ್ ಅಂತ. ಇದನ್ನು ನಾವು ಪ್ರೊವೈಡ್ ಮಾಡ್ತಾ ಇದ್ದೇವೆ. ಇರುವಂತಹ ಪೇಷಂಟ್, ಹೈಪರ್ ಟೆನ್ಷನ್ ಆಗಿರ್ಬೋದು, ಶುಗರ್ ಆಗಿರ್ಬೋದು, ಇರುವಂತಹ ಪೇಷಂಟ್ ಕೊಡ್ತಾ ಇದ್ದೇವೆ. ಆ ನಂತರ ಇದರಲ್ಲಿ ವ್ಯಾಲ್ಯೂ ಜಾಸ್ತಿ ಬಂದವರ ನಾವು ನೆಕ್ಸ್ಟ್ ಮಂತ್ ಅಲ್ಲಿ ಫಾಲೋ ಅಪ್ ಮಾಡ್ತಾ ಇದ್ದೇವೆ. ಇದೀಗ ಸರ್ಕಾರದ ವತಿಯಿಂದ ಇಲ್ಲಿ ನಿಮ್ಮ ಈ ಒಂದು ಕುಟುಂಬ ಕಲ್ಯಾಣ ಆರೋಗ್ಯ ಇಲಾಖೆಯಿಂದಲೇ ಇಲ್ಲಿ ಬಂದು ಕೂತ್ಕೊಂಡಿದ್ದೇವೆ. ಹಾಗೆ IEC ಸರ್, ಇದೆಲ್ಲ IEC, ಅದಕ್ಕೆ ರಿಲೇಟೆಡ್ ಆಗಿ ಬಂದಂತಹ IEC ಕಾರ್ನರ್ ಇದು ಲೆಸ್ ರಿಜಿಸ್ಟ್ರೇಷನ್. ಥ್ಯಾಂಕ್ ಯು. ಇದೀಗ ಸುಳ್ಳಿ ಹಬ್ಬದ ವತಿಯಿಂದ ನಡೆಯುತ್ತಿರುವ ಶುಗರ್ ಚೆಕಪ್ ಕ್ಯಾಂಪ್ ನೋಡಿ. ಇಲ್ಲಿಗ ನೋಡಿ, ಈಗ ಡಾಕ್ಟರ್ಗಳು ಶುಗರ್ ಚೆಕ್ ಮಾಡ್ತಿದ್ದಾರೆ. ಅದ್ರಲ್ಲಿ ನೋಡಿ ಇವರು ಮೇಡಮ್ ಅದರ ಬಗ್ಗೆ ಒಂದೆರಡು ಮಾತು. ಮೇಡಮ್, ಒಂದೆರಡು ಮಾತು ಹೇಳಿ ಮೇಡಮ್. ನೀವು ಸುಳ್ಳಿ KVG ಏನು ಮಾಡ್ತಿದ್ದೀರಿ ಅಲ್ಲಿ? ಲ್ಯಾಬ್ ಟೆಕ್ನಿಷಿಯನ್. ನೋಡಿ, ಇಲ್ಲಿ ರಿಜಿಸ್ಟ್ರೇಷನ್ ಮಾಡ್ತಿದ್ದಾರೆ. ಈಗ ಫ್ರೀ ಚೆಕಪ್ ಕ್ಯಾಂಪಿಗೆ ಇಲ್ಲಿಂದ ಪ್ರಾರಂಭ, ರಿಜಿಸ್ಟ್ರೇಷನ್ ಆಗಿ ಈಗ ನೋಡಿ ಮುಂದೆ ಇಲ್ಲಿ ಸಾಲಾಗಿ ಈಗ ಪೇಷಂಟ್ಗಳು ಬಂದು ನಿಂತಿದ್ದಾರೆ ನೋಡಿ. ನೋಡಿ, ಸುಳ್ಳಿ ಹಬ್ಬದ ವತಿಯಿಂದ ನಡೆಯುವ ಮೆಡಿಕಲ್ ಚೆಕಪ್ ಕ್ಯಾಂಪಿಗೆ ಇಲ್ಲಿ ಪೇಷಂಟ್ಗಳು ನಿಂತಿದ್ದಾರೆ ನೋಡಿ. ಇದೀಗ ಹರಿಹರದಲ್ಲಿ ನಡೆಯುವ ಫ್ರೀ ಚೆಕಪ್ ಕ್ಯಾಂಪ್. ಇದೀಗ KVG ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಇವರ ವತಿಯಿಂದ ಇಲ್ಲೀಗ ಫ್ರೀ ಚೆಕಪ್ ಕ್ಯಾಂಪಿಗೆ ಇಲ್ಲೀಗ ಡಾಕ್ಟರ್ಗಳು ಕೂತಿದ್ದಾರೆ. ಅವರೀಗ ಇಲ್ಲಿ ಈ ಒಂದು ಸ್ಥಳದಲ್ಲಿ ಏನೆಲ್ಲ ವ್ಯವಸ್ಥೆಗಳಿದೆ ಅಂತೇಳಿ ಅವರಿಗೆ ಹೇಳ್ತಾ ಇದ್ದಾರೆ. ಇಲ್ಲಿ ಈಗ ಏನೆಲ್ಲ ಮಾಡ್ತಿದ್ದೀರಿ ನೀವೀಗ? ಇಲ್ಲ, ಪೇಷಂಟ್ ಬಂದವರಿಗೆ ಕನ್ನಡ ಬರ್ತದೆ. ಪೇಷಂಟ್ ಬಂದವರಿಗೆ BP ತೆಗಿತೇವೆ, ಕಂಪ್ಲೇಂಟ್ಸ್ ಏನಾದರೂ ಇದ್ರೆ ಕೇಳ್ತೇವೆ, ಮತ್ತೆ ರಿಜಿಸ್ಟರ್ ಮಾಡ್ಕೊಳ್ತೇವೆ, ಮತ್ತೆ ಅವರ ಡೀಟೇಲ್ಸ್ ಫೈಲ್ಸ್ ತಗೊಂಡು ಡಾಕ್ಟರ್ಸ್ ಒಳಗೆ ಹೋಗಿ ಮೆಡಿಸಿನ್ ಎಲ್ಲ ಒಳಗೆ ಕೊಡ್ತಾ ಇದ್ದೀರಿ? ಒಳಗೆ ಕೊಡ್ತಾ ಇದ್ದೀರಿ. ಡಾಕ್ಟರ್ಸ್ ರೆಫರ್ ಮಾಡಿದ್ದಾರೆ, ಡಾಕ್ಟರ್ಸ್ ಮೆಡಿಸಿನ್ ಕೊಡ್ತಾರೆ. ನೀವೀಗ KVGಯಲ್ಲಿ ಇಂಟರ್ನ್ಶಿಪ್. ಇದೀಗ KVG ಸುಳ್ಳಿ ಹಬ್ಬದ ಪರವಾಗಿ ನಡೆಯುವ ಈ ಒಂದು ಮೆಡಿಕಲ್ ಕ್ಯಾಂಪಲ್ಲಿ ಈಗ ನಮ್ಮ ಡಾಕ್ಟರ್ ಚಿದಾನ್ ಡಾಕ್ಟರ್ ಇದರ ಪ್ರೆಸಿಡೆಂಟರು ಅವರೀಗ ಇದರ ಬಗ್ಗೆ ಒಂದು ಮಾಹಿತಿಯನ್ನು ಜನಗಳಿಗೆ ನೀಡ್ತಾ ಇದ್ದಾರೆ. KVG ಹಬ್ಬದ ವತಿಯಿಂದ ನಾವು ಹರಿಹರದಲ್ಲಿ ಈ ಒಂದು ಶಿಬಿರವನ್ನು ನಾವು ಮಾಡ್ತಾ ಇದ್ದೇವೆ.
ಈ ಶಿಬಿರದಲ್ಲಿ ಈಗ ನಾನು ಶಸ್ತ್ರಚಿಕಿತ್ಸಾ ವಿಭಾಗದಲ್ಲಿ ನಾನು ರೋಗಿಯನ್ನು ನೋಡ್ತಾ ಇದ್ದೇನೆ. ರೋಗಿಗಳಿಗೆ ಇರುವಂಥ ಸಮಸ್ಯೆ ಬಗ್ಗೆ ಅವರು ಬಂದಿದ್ದಾರೆ. ಅವರಿಗೆ ಇರುವ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಶಸ್ತ್ರಚಿಕಿತ್ಸೆಯ ಅಗತ್ಯತೆ ಕಂಡುಬಂದಿದೆ. ಅದರಿಂದಾಗಿ ಅವರನ್ನು ಶಸ್ತ್ರಚಿಕಿತ್ಸೆಗೆ ಒಳಪಡಿಸಲಿಕ್ಕೆ ಬೇಕಾದ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೇವೆ. ಅದೇ ರೀತಿ ಹಲವಾರು ಎಲ್ಲ ವಿಭಾಗದ ಮುಖ್ಯಸ್ಥರುಗಳು, ಈಗ ವೈದ್ಯಕೀಯ ವಿಭಾಗ ಇರ್ಬೋದು, ಕೀಲು ಮತ್ತು ಗಂಟು ರೋಗದ ವಿಭಾಗ ಇರ್ಬೋದು, ಅದೇ ರೀತಿ ಕಣ್ಣು ಮತ್ತು ಚರ್ಮ ರೋಗದ ವಿಭಾಗ ಇರ್ಬೋದು, ಹಾಗೂ ಚಿಕಿತ್ಸೆಯನ್ನು ಕೊಡುವಂಥ ಹಲ್ಲಿನ ವಿಭಾಗ ಇರ್ಬೋದು, ಆಯುರ್ವೇದ ವೈದ್ಯಕೀಯ ವಿಭಾಗದಲ್ಲಿ ಸಹ ಇರ್ಬೋದು. ಇವರೆಲ್ಲ ಈ ದಿವಸ ಎಲ್ಲ ರೋಗಿಗಳನ್ನು ವಿಚಾರಿಸಿ ಅವರಿಗೆ ಬೇಕಾದ ಸೂಕ್ತ ಸಲಹೆ ಸೂಚನೆ ಕೊಡಲಿಕ್ಕಿದ್ದಾರೆ. ಪ್ರತಿಯೊಬ್ಬ ರೋಗಿಗೂ 35-40 ವರ್ಷ ಮೇಲ್ಪಟ್ಟವರಿಗೆ ಸಕ್ಕರೆ ಕಾಯಿಲೆಯನ್ನು ತಪಾಸಣೆ ಮಾಡ್ತಾ ಇದ್ದಾರೆ, BP-ಯನ್ನು ತಪಾಸಣೆ ಮಾಡ್ತಾ ಇದ್ದಾರೆ. ಹಾಗೆ 40 ವರ್ಷ ಮೇಲೆ ಅವರ ಕಣ್ಣಿನ ತಪಾಸಣೆಯನ್ನು ಸಹ ಮಾಡ್ತಾ ಇದ್ದಾರೆ. ಎಲ್ಲರೂ ಸುಮಾರು 200-300ಕ್ಕಿಂತ ಹೆಚ್ಚು ರೋಗಿಗಳು ಇವತ್ತು ಈ ಶಿಬಿರದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವರಿಗೆಲ್ಲರಿಗೂ ಬೇಕಾದಂಥ ಸೂಕ್ತ ಪರೀಕ್ಷೆ ಮಾಡಿ ಸೂಕ್ತ ಸಲಹೆ ಸೂಚನೆಗಳನ್ನು ಕೊಡಲಿಕ್ಕೆ ನಾವು ಸುಮಾರು 90-110 ಜನರವರೆಗೆ ನಾವು ಈ ಶಿಬಿರಕ್ಕೆ ನಮ್ಮ ವೈದ್ಯಕೀಯ ಸಿಬ್ಬಂದಿಗಳೊಂದಿಗೆ ಬಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಪೂರ ಮಾನ್ಯರುಗಳೆಲ್ಲ ಇದಕ್ಕೆ ಭಾಳ ಸಹಕಾರಿಯಾಗಿ ಸ್ಪಂದಿಸ್ತಾ ಇದ್ದಾರೆ. ನಾವು ಹರಿಹರೇಶ್ವರ ದೇವಸ್ಥಾನದ ಈ ಒಂದು ಹಾಲ್ನಲ್ಲಿ ಈ ವ್ಯವಸ್ಥೆಯನ್ನು ಅತಿ ಅಚ್ಚುಕಟ್ಟಾಗಿ ಊರಿನವರೆಲ್ಲ ಸೇರಿಕೊಂಡು ಮಾಡ್ತಾ ಇದ್ದಾರೆ. ಇದರ ಪ್ರಯೋಜನವನ್ನು ಸಾರ್ವಜನಿಕರು ಪಡ್ಕೊಳ್ಳಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ತಮ್ಮೆಲ್ಲ ಕೆಲಸಗಳನ್ನು ಬದಿಗಿಟ್ಟು ಇಂದು ಈ ಹರಿಹರೇಶ್ವರ ದೇವಸ್ಥಾನ ನಡೆಯುವ ಈ ಒಂದು ಕಾರ್ಯಕ್ರಮಕ್ಕೆ ಬೆಳಗಿನಿಂದಲೇ ಇಲ್ಲಿ ಬಂದು ತಮ್ಮ ಜೊತೆಯಲ್ಲಿ ರೋಗಿಗಳ ಆರೋಗ್ಯ ತಪಾಸಣೆ ಮಾಡ್ತಿರುವ ಸರ್, ನಿಮಗೆ ಧನ್ಯವಾದಗಳು ಸರ್. ಇದೀಗ ನಾವು ಹರಿಹರೇಶ್ವರ ದೇವಾಲಯದ ಒಂದು ಸುಳ್ಯ ಹಬ್ಬದ ಒಂದು ವೈದ್ಯಕೀಯ ಶಿಬಿರದಲ್ಲಿದ್ದೇವೆ. ಇದರ ಒಂದು ಅವಕಾಶವನ್ನು ಉಪಯೋಗಪಡಿಸಿಕೊಳ್ಳಲು ನಮ್ಮೊಟ್ಟಿಗೆ ಒಬ್ಬರು ಅಕ್ಕ ಇದ್ದಾರೆ. ಅವರು ಯಾವುದಕ್ಕೆ ಬಂದಂತೇಳಿ ಇದರ ಬಗ್ಗೆ ಎರಡು ಮಾತಾಡ್ತಾರೆ. ನಾನು ಈ ಒಂದು ಶಿಬಿರದಲ್ಲಿ ಕಣ್ಣಿನ ಒಂದು ಸಮಸ್ಯೆಗೆ ಮತ್ತು ಎಲುಬಿನ ನರದ ಸಮಸ್ಯೆಗೆ ಬಂದಿದ್ದೇನೆ. ಈ ಒಂದು ಸಮಸ್ಯೆಯಿಂದ ನಾನು ಪ್ರಯೋಜನವನ್ನು ಪಡ್ಕೊಂಡು ನನ್ನ ಈ ಒಂದು ಸಮಸ್ಯೆಯನ್ನು ಪರಿಹರಿಸಿಕೊಳ್ಬೇಕು ಅಂತೇಳಿ ನಾನು ಈ ಒಂದು ಶಿಬಿರದಲ್ಲಿ ಪಾಲ್ಗೊಳ್ತಿದ್ದೇನೆ. ಈಗ ಇದಕ್ಕೆ ಬೇರೆ ಕಡೆ ಮದ್ದು ಮಾಡ್ತಾ ಇದ್ದೀರಲ್ಲ? ಮಾಡ್ತಾ ಇದ್ದೇನೆ. ಕ್ಯಾಲ್ಸಿಯಂ ಕಡಿಮೆ ಆಗಿ ಅಂತ ಹೇಳ್ತಿದ್ದಾರೆ ಹಿಮಕರ ಡಾಕ್ಟರ್. ಮತ್ತೆ ರವಿಕಾಂತ್ ಸರ್ ಅಲ್ಲಿಗೆ ಕೂಡ ಬಂದಿದ್ದೆ ಕೋರ್ಸಿಗೆ. ಹಾಗೆ ಇಲ್ಲಿ ನಮ್ಮ ಊರಿನಲ್ಲೇ ನಡೆಯುವಂತಹ ಒಂದು ಶಿಬಿರಕ್ಕೆ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಪಾಲ್ಗೊಂಡು ಈ ಒಂದು ಸಲಹೆ ಸೂಚನೆಯನ್ನು ಪ್ರಯೋಜನವಾಗಿ ಪಡ್ಕೊಳ್ಬೇಕು ಅಂತೇಳಿ ಈ ಒಂದು ಶಿಬಿರಕ್ಕೆ ಬಂದಿದ್ದೆ. ಈ ಕಾರ್ಯಕ್ರಮ ಖುಷಿ ಕೊಟ್ಟಿದೆ ನಿಮಗೆ? ಖುಷಿ ಕೊಟ್ಟಿದೆ, ಖುಷಿ ಕೊಟ್ಟಿದೆ. ಹಾಗೂ ನಾನು ಈ ಒಂದು ಗ್ರಾಮಾಭಿವೃದ್ಧಿ ಸಮಿತಿಯ ಒಂದು ಜ್ಞಾನ ವಿಕಾಸದ ಒಂದು ಒಬ್ಬ ಸಂಯೋಜಕಿಯಾಗಿ ಕೂಡ ಕೆಲಸ ಮಾಡ್ತಿದ್ದೇನೆ. ಈ ಒಂದು ಸಂಘ ಸಂಸ್ಥೆಯಲ್ಲಿ ಕೂಡ ಒಬ್ಬ ಸಮಾಜ ಸೇವಕಿಯಾಗಿ. ಹೆಸರು? ವಸಂತಿ. ಅಂಗನವಾಡಿ ಒಬ್ಬ ಕಾರ್ಯಕರ್ತೆಯಾಗಿ ಕೆಲಸ ಮಾಡ್ತಿದ್ದೇನೆ. ಈಗ ನಮ್ಮ ಜೊತೆಯಲ್ಲಿ ಸುಳ್ಯ ಹಬ್ಬದ ಅಧ್ಯಕ್ಷರಾದಂತಹ ಡಾಕ್ಟರ್ ಜ್ಞಾನೇಶ್ ಇದ್ದಾರೆ. ಅವರು ಈ ಒಂದು ಕಾರ್ಯಕ್ರಮದ ಬಗ್ಗೆ ಎರಡು ಮಾತಲ್ಲಿ ತಮ್ಮ ಅನಿಸಿಕೆಗಳನ್ನು ಹೇಳ್ತಾ ಇದ್ದಾರೆ. ನಾವು KVG ಸುಳ್ಯ ಹಬ್ಬ ಸಮಾಜ ಸೇವಾ ಸಂಘದ ವತಿಯಿಂದ ಪ್ರತಿ ವರ್ಷ ನಾವು ಒಂದು ವೈದ್ಯಕೀಯ ಶಿಬಿರವನ್ನು ಆಯೋಜನೆ ಮಾಡ್ತೇವೆ. ಅದೇ ರೀತಿ ಈ ವರ್ಷ ನಾವು ಎಲ್ಲಿ ಮಾಡೋದು ಅಂತ ಹೇಳುವಾಗ ಈ ಹರಿಹರ ಪಲತಡಕ ಗ್ರಾಮದಲ್ಲಿ ಮಾಡುವಂಥ ಒಂದು ಸೂಚನೆ ಬಂದ ಮೇಲೆಗೆ ಇಲ್ಲಿಯ ಸ್ಥಳೀಯರನ್ನೆಲ್ಲ ಸಂಪರ್ಕಿಸಿ ಅವರು ಆಗ್ಬೋದು ಮಾಡ್ಬೋದು ಅಂತ ಹೇಳುವಂಥ ದೃಷ್ಟಿಯಲ್ಲಿ 5 ಗ್ರಾಮದ ಎಲ್ಲ ನಾಗರಿಕರನ್ನ ಸೇರಿಸಿಕೊಂಡು ಅಲ್ಲಿ ಎಲ್ಲ 13 ಸಂಘ ಸಂಸ್ಥೆಗಳನ್ನ ಸೇರಿಸಿಕೊಂಡು ನಾವು ಈ ದಿವಸದಲ್ಲಿ ವೈದ್ಯಕೀಯ ಶಿಬಿರವನ್ನು ಆಯೋಜನೆ ಮಾಡಿದ್ದೇವೆ. ಭಾಳ ಅದ್ಭುತವಾಗಿದೆ ರೆಸ್ಪಾನ್ಸ್. ತುಂಬ ಜನ ಬರ್ತಾ ಇದ್ದಾರೆ, ಬಂದಿದ್ದಾರೆ. ಇಲ್ಲಿ ಒಳ್ಳೆ ವ್ಯವಸ್ಥೆ ಇದೆ. ಹರಿಹರೇಶ್ವರ ಕಲಾಮಂದಿರದಲ್ಲಿ ಎಲ್ಲ ವ್ಯವಸ್ಥೆಗಳಿದ್ದಾವೆ. ಭಾಳ ಚೆನ್ನಾಗಿ ವೈದ್ಯಕೀಯ ಶಿಬಿರ ನಡೀತಾ ಇದೆ. ಅದೇ ರೀತಿ ನಮ್ಮ ಎಲ್ಲ ವಿಭಾಗಗಳು ಬೇರೆ ಬೇರೆ ವೈದ್ಯಕೀಯ, ಆಯುರ್ವೇದಿಕ್, ದಂತ ವಿಭಾಗ ಎಲ್ಲ ವಿಭಾಗಗಳ ಬೇರೆ ಬೇರೆ ಡಿಪಾರ್ಟ್ಮೆಂಟ್ನವರು ಬಂದು ಇಲ್ಲಿ ಒಂದು ವೈದ್ಯಕೀಯ ತಪಾಸಣೆಯನ್ನು ಮಾಡ್ತಾ ಇದ್ದಾರೆ. ಹೆಚ್ಚಿನ ಚಿಕಿತ್ಸೆ ಬೇಕಾದರೆ ಅವರನ್ನು ಮುಂದೆ ಆಸ್ಪತ್ರೆಗಳಿಗೆ ರೆಫರ್ ಮಾಡುವ ಕಾರ್ಯವೂ ಆಗ್ತದೆ. ಅಂತೂ ಒಟ್ಟಿನಲ್ಲಿ ಹೇಳುವುದಾದರೆ ಈ ಒಂದು ವೈದ್ಯಕೀಯ ಶಿಬಿರ, ಉಚಿತ ವೈದ್ಯಕೀಯ ಶಿಬಿರ ಯಶಸ್ಸನ್ನು ಕಾಣ್ತಾ ಇದೆ ಅಂತ ಹೇಳಿ ನಮ್ಮ ಅನಿಸಿಕೆ. ಇದು ಎಲ್ಲ ಜನರಿಗೆ, ನಾಗರಿಕರಿಗೆ ಇದು ತಲುಪಬೇಕು ಅಂತ ಹೇಳುವಂಥದ್ದೇ KVG ಸುಳ್ಯ ಹಬ್ಬ ಸಮಾಜ ಸೇವಾ ಸಂಘದ ಒಂದು ಉದ್ದೇಶ ಕೂಡ ಆಗಿರುತ್ತದೆ. ಅದರಿಂದ ಇದನ್ನು ಆಯೋಜನೆ ಮಾಡಲು ಸಹಕರಿಸಿದ ಎಲ್ಲ ಈ ಊರಿನ ಜನರಿಗೆ ನನ್ನ ಹೃತ್ಪೂರ್ವಕ ಕೃತಜ್ಞತೆಯನ್ನು ಹೇಳ್ತಾ ಇದ್ದೇನೆ. ನಮಸ್ಕಾರ. ಒಟ್ಟಿನಲ್ಲಿ ಸುಳ್ಯ ಹಬ್ಬದ ಈ ಒಂದು ಕಾರ್ಯಕ್ರಮ ನಮಗೆ ಖುಷಿ ಕೊಟ್ಟಿದೆ. ಡೆಫಿನೆಟ್ಲಿ ಇದು ಭಾಳ ಚೆನ್ನಾಗಿ ನಡೀತಿದೆ.
ನಾನು ಈ ಒಂದು ಕಾರ್ಯಕ್ರಮ ಇದು ನಮ್ಮ ಈ ವರ್ಷದ ಮೊದಲನೇ ಒಂದು ಕಾರ್ಯಕ್ರಮ. ಇನ್ನು ನಾಡಿದ್ದು 25, 26ಕ್ಕೆ ನಾವು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡಲಿಕ್ಕಿದ್ದೇವೆ. ಬೇರೆ ಬೇರೆ ಕ್ರೀಡೋತ್ಸವ ಇದೆ, ಸಾಂಸ್ಕೃತಿಕ ಸ್ಪರ್ಧೆ ಇದೆ, ಕಲ್ಚರಲ್ ಕಾಂಪಿಟಿಷನ್ ಇದೆ, ಬೇರೆ ಬೇರೆ ಮಾಡ್ತೇವೆ. ಇದೆಲ್ಲ ನಾಡಿದ್ದು ಆಗ್ತದೆ. ಅದರೊಟ್ಟಿಗೆ ಇದು ಪ್ರಥಮ ಕಾರ್ಯಕ್ರಮ. ಇದು ದೇವರು ನಮಗೆ ಹರಿಹರೇಶ್ವರನ ಒಂದು ಕೃಪೆಯಿಂದ ಈ ಒಂದು ಕಾರ್ಯಕ್ರಮ ಚೆನ್ನಾಗಿ ನಡೀತಾ ಇದೆ. ಇದು ಮುಂದಿನ ದಿನಗಳಲ್ಲಿ ಚೆನ್ನಾಗಾಗ್ತದೆ ಅಂತ ನನ್ನ ಅಭಿಪ್ರಾಯ. ಧನ್ಯವಾದಗಳು. ಥ್ಯಾಂಕ್ ಯು. ಹರಿಹರೇಶ್ವರ ದೇವಸ್ಥಾನದ ಆಡಳಿತ ಕಮಿಟಿಯ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದ ಕಿಶೋರ್ ಕುಮಾರ್ ಕೂಜಿಗೋಡು ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರು ಇಂದಿನ ಈ ಕಾರ್ಯಕ್ರಮದ ಬಗ್ಗೆ ಅವರ ಅನಿಸಿಕೆಗಳನ್ನು ಈಗ ನಮ್ಮ ಮುಂದೆ ಇಡಲಿದ್ದಾರೆ. ಈ ಒಂದು ಕಾರ್ಯಕ್ರಮ ಇಲ್ಲಿ ನಡೆಯುವಂಥದ್ದು ಬಹಳಷ್ಟು ಔಚಿತ್ಯಪೂರ್ಣ. ಏಕೆಂತೇಳಿದರೆ ಇದು ಈ ಗ್ರಾಮೀಣ ಪ್ರದೇಶದಲ್ಲಿ ಇವತ್ತು ಆರೋಗ್ಯ ಬಗ್ಗೆ ಅವೇರ್ನೆಸ್ ಮೂಡಿಸುವಂಥದ್ದು ಭಾಳಷ್ಟು ಮುಖ್ಯ ಆಗ್ತದೆ. ಯಾಕಂದರೆ ಭಾಳಷ್ಟು ಜನರಿಗೆ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ಯಾವ ರೀತಿ ಅಂತ ಹೇಳುವಂಥದ್ದು ನಾವು ಆದಷ್ಟು ನಿರ್ಲಕ್ಷ್ಯದಿಂದ ನಾವು ಇರುವಂಥದ್ದು ನಾವು ಜಾಸ್ತಿ ಕಾಣ್ತಿದ್ದೇವೆ. ಯಾಕಂದರೆ ಎಲ್ಲಿಯಾದರೂ ನಾವು ಟೆಸ್ಟಿಗೆ ಹೋದರೆ ನಮಗೇನೋ ಕಾಯಿಲೆಗಳಿರ್ಬೋದು, ಇನ್ನು ದೊಡ್ಡ ದೊಡ್ಡ ಕಾಯಿಲೆ ಇರ್ಬೋದು, ಇನ್ನು ಭೀತಿಯಿಂದ ತಪ್ಪಿಸಿಕೊಳ್ಳುವಂಥದ್ದು ಜಾಸ್ತಿ. ಆದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕೇವಲ ಈ ಶಿಬಿರ ಅಂತ ಹೇಳಿದರೆ ವೈದ್ಯಕೀಯ ಒಂದು ಪರೀಕ್ಷೆ ಜೊತೆಗೆ ಮಾಹಿತಿ ಕಾರ್ಯಾಗಾರ ಕೂಡ ಭಾಳಷ್ಟು ಚೆನ್ನಾಗಿ ಮೂಡಿಬಂದಿದೆ. ಡಾಕ್ಟರ್ ಚಿದಾನಂದ ಅವರು ಸುಮಾರು 1 ಗಂಟೆಗಳ ಕಾಲ ಈ ಎಲ್ಲ ಕಾಯಿಲೆಗಳ ಏನು ವಿವರಗಳ ಬಗ್ಗೆ ಅಥವಾ ಸುಳ್ಯದಲ್ಲಿ ಸಿಗುವಂಥದ KVG ಕಾಲೇಜಿನಲ್ಲಿ ಸಿಗುವಂಥದ ವೈದ್ಯಕೀಯ ಚಿಕಿತ್ಸೆ ಅದರ ವ್ಯವಸ್ಥೆ ಏನೇನಿದೆ ಅದರ ಬಗ್ಗೆ ಭಾಳಷ್ಟು ಒಳ್ಳೆಯ ಮಾಹಿತಿಯನ್ನು ನೀಡಿದ್ದಾರೆ. ನಾವು ಸುಳ್ಯ ಹಬ್ಬದ ವತಿಯಿಂದ ನಡೆಯುವ ಈ ಒಂದು ಉಚಿತ ಮೆಡಿಕಲ್ ಚೆಕಪ್ ಕ್ಯಾಂಪಲ್ಲಿ ನಾವಿದ್ದೇವೆ. ಅದರ ಜೊತೆಯಲ್ಲಿ ಈಗ ಡಾಕ್ಟರ್ ಪವನ್ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಇಂದಿನ ಈ ಒಂದು ಕಾರ್ಯಕ್ರಮ ಹೇಗಿತ್ತು, ಇದರ ರೆಸ್ಪಾನ್ಸ್ ಹೇಗಿತ್ತು, ಹಾಗೆಯೇ ಜನಗಳು ಹೇಗೆ ತಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಹಾಗೆ ಯಾವ ರೀತಿಯೆಲ್ಲ ಮೆಡಿಸಿನ್ ಕೊಟ್ಟಿದ್ದಾರೆ ಎಂದು ನಿಮ್ಮ ಮುಂದೆ ವಿವರಿಸಲಿದ್ದಾರೆ. ಇದೀಗ ಡಾಕ್ಟರ್ ಪವನ್. ನಮಸ್ಕಾರ ಎಲ್ಲರಿಗೂ. ಇಂದಿನ ನಾವು ಸೇರಿರ್ತಕ್ಕಂಥ ಉದ್ದೇಶ ಏನೆಂದರೆ, ನಮ್ಮ ಡಾಕ್ಟರ್ ಗುರುಂಜ ವೆಂಕಟರಮ ಗೌಡ್ರವರ ಸನ್ನಿಧಿಯಲ್ಲಿ ನಾವಿವತ್ತು ಒಂದು ಆರೋಗ್ಯ ಚಿಕಿತ್ಸಾ ಉಚಿತ ಬೃಹತ್ ಕ್ಯಾಂಪನ್ನು ಅಲ್ಲಿ ಏರ್ಪಡಿಸಿದ್ದೇವೆ. ಇಲ್ಲಿ ನಾವು ಜನರಲ್ ಮೆಡಿಸಿನ್ ವಿಭಾಗದಿಂದ ರೋಗಿಗಳಿಗೆ ಅಥವಾ ಇಲ್ಲಿ ಬಂದಿರತಕ್ಕಂಥ ಸಾಮಾನ್ಯ ಜನರಿರ್ಬೋದು, ರೋಗಿ ಇದ್ದರೂ ರೋಗ ಇಲ್ಲದಿದ್ದರೂ ಅವರಿಗೆ ನಾವು BP ಇರಬಹುದು, ಅಥವಾ ಶುಗರ್ ಇದೆಯೇ, ಬ್ಲಡ್ ಪ್ರೆಷರ್ ಇದೆಯಾ, ಕಣ್ಣಿನಲ್ಲಿ ಏನಾದರೂ ಸಮಸ್ಯೆ ಇದೆಯಂತ, ಅಥವಾ ನರದ ಸಮಸ್ಯೆ ಇತ್ತಂತಂದರೆ ಹಾರ್ಟಿಂದ ಸಂಬಂಧಪಟ್ಟಂತಹ ECG ಹಾಗೂ ಶುಗರಿಗೆ ಸಂಬಂಧಪಟ್ಟಂತಹ ಕೈ ಮುಖಾಂತರ ಬ್ಲಡ್ಡನ್ನು ಚೆಕ್ ಮಾಡಿ ಮೈಯಲ್ಲಿ ಶುಗರ್ ಎಷ್ಟಿದೆ ಅಂತ ನೋಡಿ ಅವರಿಗೆ ಮುಂದೆ ಚಿಕಿತ್ಸೆ ಬೇಕಾದರೆ, ಹೆಚ್ಚಿನ ಚಿಕಿತ್ಸೆ ಬೇಕಾದರೆ, ಅಂದರೆ ECGಯಲ್ಲಿ ಏನಾದರೂ ವ್ಯತ್ಯಾಸಗಳಿರ್ತಾರೆ ಅವರಿಗೆ ನಾವು KVG ಆಸ್ಪತ್ರೆಯಲ್ಲಿ 2D ಎಕೋ ವ್ಯವಸ್ಥೆಯನ್ನು ಅರೇಂಜ್ ಮಾಡಿದ್ದೇವೆ. ಹಾಗೂ BP ಶುಗರ್ ಟ್ಯಾಬ್ಲೆಟ್ಸ್ಗಳು ನಮ್ಮಲ್ಲಿ ಉಚಿತವಾಗಿ ದೊರಕಿಸ್ಕೊಟ್ಟಿದ್ದೇವೆ. ಮರದ ಸಮಸ್ಯೆಗೆ ನಮ್ಮಲ್ಲಿ ಮಲ್ಟಿವಿಟಮಿನ್ ಟ್ಯಾಬ್ಲೆಟ್ ಇರಬಹುದು, ಬೇರೆ ಟ್ಯಾಬ್ಲೆಟ್ಗಳನ್ನು ಏರ್ಪಡಿಸಿದ್ದೇವೆ. ಈಗ ನೀವು ನೋಡ್ತಿರಬಹುದು, ಜನರು ಇಲ್ಲಿನ ಸೌಲಭ್ಯಗಳನ್ನು ಪಡೆಯಲು ಬಂದಿದ್ದಾರೆ. ಸೊ ಚೆನ್ನಾಗಿ ನಡೀತಿದೆ ಕಾರ್ಯಕ್ರಮ, ನೋಡಬೇಕಿದೆ. ಧನ್ಯವಾದಗಳು ಸರ್. ಮೆಡಿಕಲ್ ಚೆಕ್ ಕ್ಯಾಂಪಿಗೆ ರತ್ನ ಎಂಬವರು ಬಂದಿದ್ದಾರೆ. ಅವರಿಗೆ ಇಲ್ಲಿ ಯಾವ ಕಾಯಿಲೆಗೆ ಅವರು ಇಲ್ಲಿ ತಮ್ಮ ಒಂದು ಔಷಧಿಯನ್ನು ಪಡ್ಕೊಳ್ಳಲು ಬಂದಿದ್ದಾರೆ ಎಂಬುದನ್ನು ಈಗ ಅವರು ನಿಮ್ಮ ಮುಂದೆ ಹೇಳಲಿದ್ದಾರೆ. ನನಗೆ 2 ಸರ್ತಿ ಹಾರ್ಟ್ ಅಟ್ಯಾಕ್ ಆಯಿತು. ಒಂದು 2022 ಜೂನ್ 29ಕ್ಕೆ. ನಂತರ ನವಂಬರ್ 25ಕ್ಕೆ 2 ಸಲ ಅಟ್ಯಾಕ್ ಆಯಿತು. ಒಮ್ಮೆ KMCಯಲ್ಲಿ ಹೋಗಿ ಸ್ಟಂಪ್ ಹಾಕಿಸಿದ್ರು. 2ನೇ ಸರ್ತಿ ನಾನು ಬೆಂಗಳೂರಿನಲ್ಲಿ ಮಗನ ಅಲ್ಲಿ ಹೋಗಿದ್ದೆ. ಅಲ್ಲಿ ಪಾಪಲ್ಲಿ 2000 ನವಂಬರ್ 25ಕ್ಕೆ ಹಾರ್ಟ್ ಅಟ್ಯಾಕ್ ಆಯಿತು. ಈಗ ವರ್ಷಕ್ಕೊಮ್ಮೆ ಟೆಸ್ಟ್ ಮಾಡಿಸ್ಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ. ಆ ಪ್ರಕಾರ ಒಮ್ಮೆ ಟೆಸ್ಟ್ ಮಾಡಿಸುವ. ಹಾಗೆ ಇಲ್ಲಿ ಇವತ್ತು ಬಂದಿದ್ದೀರಿ. ಓಕೆ, ಥ್ಯಾಂಕ್ ಯು. KVGಯ ಖ್ಯಾತ ಸ್ತ್ರೀರೋಗ ತಜ್ಞೆಯಾದಂಥ ಗೀತಾದಪ್ಪ ಮೇಡಮ್ ನಮ್ಮ ಜೊತೆ ಇದ್ದಾರೆ. ಅವರು ಇಂದಿನ ಈ ನಮ್ಮ ಒಂದು ಶಿಬಿರದ ಬಗ್ಗೆ ಏನು ಹೇಳ್ತಾರೆ ನೀವು ನೋಡಿ. ಎಲ್ಲರಿಗೆ ನಮಸ್ಕಾರಗಳು. ಸೊ ಇವತ್ತು ನಾವು ಸುಳ್ಯ ಹಬ್ಬ ವತಿಯಿಂದ ಇಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಮಾಡ್ತಾ ಇದ್ವಿ. ನಮ್ಮ ಗೈನಿಕ್ ಡಿಪಾರ್ಟ್ಮೆಂಟ್ ಅಂತ ನಾವು ಒಂದು ಡಾಕ್ಟರ್ದು ತಂಡ ಇಲ್ಲಿ ಬಂದಿದ್ವಿ. ಸೊ ನಾವೀಗ ಗರ್ಭಕೋಶ ಸಂಬಂಧಪಟ್ಟ ಏನು ಕಾಯಿಲೆ ಇದ್ರೆ, ಬ್ಲೀಡಿಂಗ್ ಜಾಸ್ತಿ ಉಂಟು,
ಬಿಳಿ ಬಟ್ಟೆ ಹೋಗ್ತಾ ಉಂಟು, ಗರ್ಭಕೋಶ ಜಾರ್ತಾ ಉಂಟು, ಇಲ್ಲಾಂದರೆ ಬೇರೆ ಏನಾದರೂ ಇನ್ಫರ್ಟಿಲಿಟಿ ವಂಜತನಕ್ಕೆ ಸಂಬಂಧಪಟ್ಟ ಏನಾದರೂ ಪ್ರಾಬ್ಲಮ್ ಇದ್ದರೆ ಮಕ್ಕಳಾಗೋದಿಲ್ಲ, ಮಕ್ಕಳ ಪ್ರೆಗ್ನೆನ್ಸಿ ಆಯಿತು ಅಂದರೆ ಅಬಾರ್ಷನ್ಸ್ ಬೇಗ ಆಗ್ತಾ ಉಂಟು, ಹಾಗೆ ಪೇಷಂಟ್ಸ್ ಇದ್ದರೆ ಅವ್ರಿಗೀಗ ಇವತ್ತು ತಪಾಸಣೆ ಮಾಡ್ತಾಯಿದ್ವಿ, ಒಂದು ಶಾರ್ಟ್ ಟರ್ಮ್ ಟ್ರೀಟ್ಮೆಂಟ್ ಕೋರ್ಸ್ ಮಾಡ್ತಾಯಿದ್ವಿ, ಪೇಷಂಟ್ಗೆ ಏನಾದರೂ ಸಲಹೆ ಬೇಕು ಅದು ಕೊಡ್ತಾಯಿದ್ವಿ, ಮತ್ತು ಏನಾದರೂ ಎಕ್ಸ್ಟ್ರಾ ಟ್ರೀಟ್ಮೆಂಟ್ ಬೇಕಾದರೆ ಇನ್ವೆಸ್ಟಿಗೇಷನ್ಸ್ ಬೇಕಾದರೆ ನಾವು ರೆಫರಲ್ ಕಾರ್ಡ್ ಕೊಟ್ಟು ಅವ್ರಿಗೆ ಕಾಲೇಜ್ಗೆ ಕರೀತಾ ಇದ್ವಿ. ಇನ್ನೊಂದಂದರೆ ಗರ್ಭಿಣಿ ಕೂಡ ಸ್ತ್ರೀ ಯಾರಿದ್ದರೆ ಅವ್ರಿಗೆ ಕರೆಕ್ಟಾಗಿ ಚೆಕಪ್ ಮಾಡಿ ಬ್ಲಡ್ ಪ್ರೆಷರ್ ನೋಡಿ, ಮಗುದು ಬೆಳವಣಿಗೆ ಎಲ್ಲ ನೋಡಿ, ಅವ್ರಿಗೆ ಕಬ್ಬಿಣಾಂಶ ಕ್ಯಾಲ್ಶಿಯಂ ಮಾತ್ರೆ ಎಲ್ಲ ಕೊಟ್ಟು ಮತ್ತು ಪ್ರೆಗ್ನೆನ್ಸಿ ಸಂಬಂಧಪಟ್ಟ ಏನೇನು ಸಲಹೆ ಉಂಟು ಅದೆಲ್ಲ ಕೊಟ್ಟು ಅವ್ರಿಗೆ ನೆಕ್ಸ್ಟ್ ಟ್ರೀಟ್ಮೆಂಟ್ಗೆ ಕರೀತಾ ಇದ್ವಿ. ಸೊ ಇದು ನಮ್ಮ ಗೈನಿಕ್ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟ. ಮತ್ತು ನಮ್ಮ ಕಡೆ ನಾವು ಯಾರಿಗೆ ಕರಿತಾ ಇದ್ವಿ, ಯಾರಿಗೆ ಸ್ಕ್ಯಾನಿಂಗ್ ಏನಾದರೂ ಬೇಕಾದರೆ, ಇಲ್ಲದೆ ಪ್ಯಾಪ್ ಟೆಸ್ಟ್ ಅಂತ ಹೇಳ್ತೀವಿ, ಹಾಗೆ ಏನಾದರೂ ಬೇಕಾದರೆ ಈಗ 2-3 ಪೇಷಂಟ್ ಬಂದಿದ್ದರು, ಅವ್ರಿಗೆ ಬ್ಲೀಡಿಂಗ್ ಜಾಸ್ತಿ ಉಂಟು, ಬಿಳಿ ಬಟ್ಟೆ ಜಾಸ್ತಿ ಹೋಗ್ತಾ ಉಂಟು, ಗರ್ಭಕೋಶದ್ದು ಇನ್ಫೆಕ್ಷನ್ ಉಂಟು. ಸೊ ಅದಕ್ಕೆ ನಾವು ಟ್ರೀಟ್ಮೆಂಟ್ ಕೊಟ್ಟಿದ್ವಿ. ಮತ್ತು ಕಮ್ಮಿ ಆಗಿಲ್ಲದ್ರೆ ನಾವು ಅಡಿಷ್ನಲ್ ಟೆಸ್ಟ್ ಮಾಡಿ ನೆಕ್ಸ್ಟ್ ಬೇರೆ ಏನು ಟ್ರೀಟ್ಮೆಂಟ್ ಇದ್ದರೆ ಕಾಲೇಜಲ್ಲಿ ಮಾಡುವಂತ ಹೇಳಿದ್ವಿ. ಧನ್ಯವಾದ ಮೇಡಮ್. ಈಗ ಉಚಿತಗಳು ಯಾವುದೆಲ್ಲ ಆಗ್ತದೆ? ಈಗ ನಿಮ್ಮ ಅಲ್ಲಿ ಬಂದರೆ, ಕಾಲೇಜಿಗೆ ಬಂದರೆ ಇದರ ಬಗ್ಗೆ ಏನಾದರೂ ಉಚಿತಗಳು ಆಗುವಂಥ ವ್ಯವಸ್ಥೆ ಉಂಟಾ? ಹಾಂ ಸರ್, ಅಲ್ಲಿ ಹೇಗೆ ಇರ್ತದೆ, ಜನರಲ್ ವಾರ್ಡಲ್ಲಿ ನಾವು ಏನಾದರೂ ಟ್ರೀಟ್ಮೆಂಟ್ ಮಾಡಿದರೆ ಅದು ಫ್ರೀಯಾಗಿ ಆಗ್ತದೆ. ಮತ್ತು ಸಮ್ ಬೇಸಿಕ್ ಏನಾದರೂ ಇನ್ವೆಸ್ಟಿಗೇಷನ್ಸ್ ಇದಕ್ಕೆ ಸ್ವಲ್ಪ ಬೇಸಿಕ್ ಚಾರ್ಜಸ್ ಇರ್ತದೆ. ಮತ್ತು ಈವನ್ ಸರ್ಜರೀಸ್ ಎಲ್ಲ ಕೂಡ ಎಲ್ಲ ತುಂಬ ಕಮ್ಮಿ ರೇಟಲ್ಲಿ, ಅಂದರೆ ಹೇಗೆ ನಾವು ಏನು ಯೂಸ್ ಮಾಡ್ತೀವಿ ಅಷ್ಟೇ ನಾವು ಪೇಷಂಟ್ಗೆ ಬರೆದು ಕೊಡ್ತೀವಿ. ಏನಾದರೂ ನಾವು ಡ್ರಿಪ್ ಹಾಕಿದರೆ ಅಷ್ಟೇ ನಾವು ಬರೆದು ಕೊಡ್ತೀವಿ. ಬಟ್ ಸ್ಪೆಷಲ್ ಚಾರ್ಜಸ್ ಹಾಗೇನು ಅಲ್ಲಿ ಇರಲ್ಲ. ಸೊ ನಮ್ಮ ಕಡೆ ಹಾಗೆ ತುಂಬ ಪೇಷಂಟ್ಸ್ ತುಂಬ ಕಾಯಿಲೆ, ಕ್ಯಾನ್ಸರ್ ಕಾಯಿಲೆ ಇರಲಿ, ದೊಡ್ಡ ದೊಡ್ಡ ಅಂಡಾಶಯದು ಗಡ್ಡೆ, ಗರ್ಭಕೋಶದ್ದು ಗಡ್ಡೆ, ಹಾಗೆ ಪೇಷಂಟ್ಸ್ ನಾವು ತುಂಬ ಪೇಷಂಟ್ಸ್ ದೂರದಿಂದ ಬಂದು ನಮ್ಮ ಕಡೆ ಚಿಕಿತ್ಸೆ ಪಡ್ತಾ ಇದ್ದಾರೆ. ಮತ್ತು ನಮ್ಮ ಕಡೆ ಕೀ ಹೋಲ್ ಸರ್ಜರಿ, ಲ್ಯಾಪರೋಸ್ಕೋಪಿಕ್ ಸರ್ಜರಿದು ಎಲ್ಲ ಅಡ್ವಾನ್ಸ್ಡ್ ಇನ್ಸ್ಟ್ರೂಮೆಂಟ್ಸ್ ಉಂಟು. ಇವಾಗ ಪೇಷಂಟ್ಗೆ ಓಪನ್ ಸರ್ಜರಿ ಅಷ್ಟೇ ಇಷ್ಟ ಆಗೋದಿಲ್ಲ, ಎಲ್ಲರಿಗೆ ಕೀ ಹೋಲ್ ಸರ್ಜರಿ ಬೇಕಾಗ್ತದೆ. ಸೊ ಅದು ಸಂಬಂಧಪಟ್ಟ ಎಲ್ಲ ಫಾರಿನ್ ಇಂಪೋರ್ಟೆಡ್ ಮಷೀನ್ಸ್ ನಮ್ಮ ಕಡೆ ಉಂಟು. ಸೊ ಎಲ್ಲ ಥರದ ಲ್ಯಾಪರೋಸ್ಕೋಪಿಕ್ ಸರ್ಜರೀಸ್ ನಮ್ಮ ಕಡೆ ಆಗ್ತಾ ಉಂಟು. ಥ್ಯಾಂಕ್ ಯು ಮೇಡಮ್. ತಮ್ಮ ಸಲಹೆ ನೀಡಿದಂಥ ಗೀತಾದಪ್ಪ ಇವರಿಗೆ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಸರ್. ಲಕ್ಷ್ಮೀಶ KVG ಆಯುರ್ವೇದಿಕ್ ಕಾಲೇಜ್ ಇದರ ಪಂಚಕರ್ಮ ವಿಭಾಗದ ಲಕ್ಷ್ಮೀಶ್ ಅವರೀಗ ನಮ್ಮ ಮುಂದೆ ಇದ್ದಾರೆ. ಇವತ್ತು ಈ ಒಂದು ಉಚಿತ ಬೃಹತ್ ವೈದ್ಯಕೀಯ ಶಿಬಿರದ ಒಂದು ಕಾರ್ಯಕ್ರಮದ ಬಗ್ಗೆ ಅವರು ತಮ್ಮ ಅನಿಸಿಕೆಗಳನ್ನು ಈಗ ನಿಮ್ಮ ಮುಂದೆ ಇಡಲಿದ್ದಾರೆ. ಅವರ ಜೊತೆಗೆ ಇವರು ಮೇಡಮ್ ಕೂಡ ಇದ್ದಾರೆ. ಹಾಗೆಯೇ ತಾರಾ ಮಲ್ಲಾರ ಅವರು ಕೂಡ ಬಂದಿದ್ದಾರೆ. ಅವರಿಗೆ ಏನೋ ಚೆಕಪ್ ಆಗಬೇಕಿತ್ತು, ಅವರು ಕೂಡ ಬಂದಿದ್ದಾರೆ. ಈಗ ಲಕ್ಷ್ಮೀಶ್ ಅವರು ತಮ್ಮ ಮಾತಿನಿಂದ ಇವತ್ತಿನ ಈ ಒಂದು ಕಾರ್ಯಕ್ರಮದ ಬಗ್ಗೆ ಹೇಳ್ತಾರೆ. ಎಲ್ಲರಿಗೂ ನಮಸ್ಕಾರಗಳು. KVG ಸುಳ್ಯ ಹಬ್ಬ ಸಮಾಜ ಸೇವಾ ಸಂಘ ರಿಜಿಸ್ಟರ್ ಸುಳ್ಯ ಇದರ ವತಿಯಿಂದ ಇವತ್ತು ಹರಿಹರೇಶ್ವರ ದೇವಸ್ಥಾನದಲ್ಲಿ ವಠಾರದಲ್ಲಿ ಹಮ್ಮಿಕೊಂಡಂತಹ ಈ ಬೃಹತ್ ಆರೋಗ್ಯ ಶಿಬಿರದಲ್ಲಿ ನಾವು KVG ಆಯುರ್ವೇದ ಮಹಾವಿದ್ಯಾಲಯದ ಮತ್ತು ಆಸ್ಪತ್ರೆ ಇದರಿಂದ ನಾವು ಭಾಗವಹಿಸಿರ್ತೇವೆ. ಇಲ್ಲಿ ಹಲವು ವೈದ್ಯರುಗಳು ನಮ್ಮ ಕಾಲೇಜಿಂದ ಭಾಗಿಯಾಗಿದ್ದು, ಈ ಊರಿನ 5 ಗ್ರಾಮದ ಕೆಲವು ರೋಗಿಗಳು ನಮ್ಮ ಸಂಪರ್ಕಕ್ಕೆ ಬಂದು ಅದರಲ್ಲಿ ಗಂಟು ನೋವು, ಪಕ್ಷಾಘಾತ ಹಾಗೂ ಇತರ ಸಮಸ್ಯೆಗಳಿಗೆ ನಾವು ಇವತ್ತು ಪರಿಹಾರವನ್ನು ನೀಡಲಿದ್ದೇವೆ. ಅದೇ ರೀತಿ ಹೆಚ್ಚಿನ ಚಿಕಿತ್ಸೆ ಅವಶ್ಯಕತೆ ಇದ್ದ ಕೆಲವು ರೋಗಿಗಳಿಗೆ ನಾವು ನಮ್ಮ ಉಚಿತ ಕಾರ್ಡನ್ನು ವಿತರಿಸುವ ಮೂಲಕ 1 ವರ್ಷಗಳ ಕಾಲದ ಅವಧಿ ಇರುವಂತಹ ಒಂದು ಕಾರ್ಡನ್ನು ಅವರಿಗೆ ವಿತರಿಸಲಾಗಿದ್ದು, ಆ ಕಾರ್ಡಿನಲ್ಲಿ ಅವರಿಗೆ ಕೇವಲ ಔಷಧಿಯ ದರವನ್ನು ಮಾತ್ರ ಪಡೆದುಕೊಂಡು ನಾವು ಮುಂದಿನ ದಿನಗಳಿಗೆ ಅವರಿಗೆ ಅಲ್ಲಿಂದ ಒಳರೋಗಿಗಳಾಗಿ ದಾಖಲೆ ಮಾಡಿಕೊಂಡು ಚಿಕಿತ್ಸೆಯನ್ನು ಸಹ ನೀಡಲಿದ್ದೇವೆ. ಆ ಮೂಲಕ ನಾವು KVG ಆಯುರ್ವೇದ ಮಹಾವಿದ್ಯಾಲಯದಿಂದ ಈ ಒಂದು ಬೃಹತ್ ಆರೋಗ್ಯ ಮೇಳದಲ್ಲಿ ಭಾಗಿಯಾಗಿದ್ದೇವೆ. ಸರ್, ಈಗ ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು ಈಗ ಒಂದು 500ರಿಂದ ಮೇಲೆ ಈಗ ಒಂದು ರೋಗಿಗಳು ಬಂದಿರಬಹುದು. ಅದರಲ್ಲಿ ಈಗಾಗಲೇ ನಿಮ್ಮ ಈ ಒಂದು ಉಚಿತ ಕಾರ್ಡ್ ಅನ್ನು ಪಡ್ಕೊಂಡವರು ಸುಮಾರು ಜನ ಇರಬಹುದಲ್ಲ? ಇದ್ದಾರಲ್ಲ, 40ಕ್ಕಿಂತಲೂ ಹೆಚ್ಚು ಕಾರ್ಡ್ಗಳನ್ನು ಪಡೆದುಕೊಂಡವರು. ಅದೀಗ 1 ವರ್ಷದ ಅವಧಿಗೆ ಒಮ್ಮೆ ಬಂದ್ರೆ ಹೌದು. ಇವತ್ತಿನಿಂದ ಬರುವ 23/11/2025 ಅದು ಊರ್ಜಿತ. ಆ ಕಾರ್ಡ್ ಅನ್ನು ನೀವು ಇವತ್ತು ಇಲ್ಲಿ ನೀಡಿದ್ದೀರಿ. ಅದನ್ನು ತಗೊಂಡು ಅವರಲ್ಲಿ ನಿಮ್ಮ KVG ಹಾಸ್ಪಿಟಲ್ ರೋಗಿಗಳಾಗಿ ದಾಖಲಾದಲ್ಲಿ ಅವರಿಗೆ ಕೇವಲ ಔಷಧಿಯ ದರದಲ್ಲಿ ನಾವು ಟ್ರೀಟ್ಮೆಂಟ್ ಅನ್ನು ಕೊಡ್ತೀವಿ. ಮಾಹಿತಿಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್.
ಇಂದು ನಡೆಯುವ ಈ ಬೃಹತ್ ವೈದ್ಯಕೀಯ ಮೇಳದಲ್ಲಿ KVG ಅವರ ಅವರೇ ತಯಾರಿಸಿದಂಥ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಲ್ಲಿ ಅವರೇ ತಯಾರಿಸಿದಂತಹ ಸುಮಾರು 200ಕ್ಕಿಂತಲೂ ಅಧಿಕವಾದಂತಹ ಒಂದು ಔಷಧಿಗಳನ್ನು ಇಂದು ಈ ಬೃಹತ್ ಮೇಳದಲ್ಲಿ ಉಚಿತವಾಗಿ ಎಲ್ಲರಿಗೂ ಹಂಚುತ್ತಾ ಇದ್ದಾರೆ. ಅದರ ಬಗ್ಗೆ ಅದರ ಒಂದು ಹೆಡ್ ಆಗಿರುವಂತಹ ಡಾಕ್ಟರ್ ಪುರುಷೋತ್ತಮ್ ಇವರು ಅದರ ಬಗ್ಗೆ ತಮಗೆ ಅದರ ಎಲ್ಲ ಮಾಹಿತಿಗಳನ್ನು ನೀಡಲಿದ್ದಾರೆ. ನೀವು ಅವರ ಮಾಹಿತಿಯನ್ನು ಕೇಳಿ. ನಮಸ್ಕಾರ. ಇಂದು KVG ಸುಳ್ಳೆ ಹಬ್ಬ ಸಮಾಜ ಸೇವಾ ಸಂಘ ಇದರ ವತಿಯಿಂದ ನಡೆದಂಥ ಉಚಿತ ಚಿಕಿತ್ಸಾ ಶಿಬಿರ, ಇಲ್ಲಿ ಇಂದು ಆಯುರ್ವೇದ ವಿಭಾಗವು ಉಚಿತ ಚಿಕಿತ್ಸಾ ಶಿಬಿರದಲ್ಲಿ ಪಾಲ್ಗೊಂಡಿದೆ. ಆದ ಕಾರಣ ಇಲ್ಲಿ ಬಂದಂಥ ರೋಗಿಗಳಿಗೆ ಇಂದು ಎಲ್ಲ ಆಯುರ್ವೇದ ಔಷಧಿಗಳು ಉಚಿತವಾಗಿ, ಹಾಗೆ ಎಲ್ಲ ಚಿಕಿತ್ಸೆಗಳನ್ನು ಮುಂದೆಗೆ ಬೇಕಿದ್ದರೆ ಅದನ್ನು ಆಯುರ್ವೇದ ಕಾಲೇಜಲ್ಲಿ ಸಹ ನಡೆಸಿಕೊಡ್ತಾ ಇದ್ದಾರೆ. ಹಾಗೆ ನಮ್ಮಲ್ಲಿ KVG ಆಯುರ್ವೇದ ಫಾರ್ಮಾ ಆ್ಯಂಡ್ ರಿಸರ್ಚ್ ಸೆಂಟರ್ ಇಲ್ಲಿ ತಯಾರಿಸಿದಂಥ ಔಷಧಿಗಳಿದ್ದಾವೆ. ಇಲ್ಲಿ ನಾವು ಬೇರೆ ಬೇರೆ ಥರಂಥ ಅರಿಷ್ಟಗಳು, ಆಸವಗಳು, ತೈಲಗಳು, ಗುಟಿಕಗಳು, ಗುಗ್ಗುಳುಗಳು, ಟ್ಯಾಬ್ಲೆಟ್ಸ್, ಚೂರ್ಣಗಳು, ಹಾಗೆ ಲೇಹ್ಯಗಳು, ಎಲ್ಲ ವಿಧವಾದ ಔಷಧಿಗಳು ಸಹ ಇಲ್ಲಿ ಲಭ್ಯವಿದೆ. ಇದನ್ನು ಇಂದು ಇಲ್ಲಿ ಬಂದಂತಹ ಆಸಕ್ತ ಶಿಬಿರಾರ್ಥಿಗಳಿಗೆ ಹಾಗೂ ರೋಗಿಗಳಿಗೆ ಉಚಿತವಾಗಿ ನಮ್ಮ ಸಂಸ್ಥೆಯ ವತಿಯಿಂದ KVG ಆಯುರ್ವೇದ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ವತಿಯಿಂದ ನೀಡ್ತಾ ಇದ್ದಾರೆ. ಹಾಗೆ ಅದಲ್ಲದೆ ಒಂದು 20 ಪ್ರಾಪರೇಟಿವ್ ಮೆಡಿಸಿನ್, ಅಂದರೆ ನಾವೇ ರಿಸರ್ಚ್ ಮಾಡಿ ಅದರ ಎಫಿಕಸಿ ಸ್ಟಡಿ ಮಾಡಿದಂತಹ 20ಕ್ಕಿಂತಲೂ ಹೆಚ್ಚು ಆಯುರ್ವೇದ ಔಷಧಿಗಳು ಸಹ ಇಲ್ಲಿ ನೀಡ್ತಾ ಇದ್ದಾರೆ. ಹಾಗೆ ಈ ಸಂದರ್ಭದಲ್ಲಿ ಇಲ್ಲಿ ಈ ಕಾರ್ಯಕ್ರಮ ಆಯೋಜಿಸಿದಂಥ ಎಲ್ಲ ಸಂಘ ಸಂಸ್ಥೆಗಳಿಗೆ ಹಾಗೆ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ KV ಚಿದಾನಂದ ಅವರಿಗೂ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಹೇಳ್ತೇನೆ. ಹಾಗೆ ನಮ್ಮ ಸಂಸ್ಥೆಯ ಪ್ರಾಂಶುಪಾಲರು ಡಾಕ್ಟರ್ ಇಲ್ಲದವರಿಗೂ ಧನ್ಯವಾದ ಹೇಳ್ತೇನೆ. ಈಗ ಇಲ್ಲಿಗ ಔಷಧಿಗಳು ಈಗ ಇಲ್ಲಿ ಮಾತ್ರ ಉಚಿತವಾ ಅಲ್ಲ ಅಲ್ಲಿಯೂ ಉಚಿತ ಸಿಗ್ತದಾ? ಇಲ್ಲಿ ಬಂದಂಥ ರೋಗಿಗಳಿಗೆ ಉಚಿತವಾಗಿದೆ. ಇವತ್ತು ಇಲ್ಲಿ ಮಾತ್ರ. ಹಾಗೆ ಇಲ್ಲಿ ಒಂದು ಕಾರ್ಡ್, ಆಯುಷ್ ಕಾರ್ಡ್, ಹೆಲ್ತ್ ಕಾರ್ಡ್ ಅನ್ನು ಕೊಡ್ತಾ ಇದ್ದಾರೆ ನಮ್ಮ ಸಂಸ್ಥೆ ವತಿಯಿಂದ. ಆ ಹೆಲ್ತ್ ಕಾರ್ಡನ್ನು ಅಲ್ಲಿಗೆ ಆಯುರ್ವೇದ ಕಾಲೇಜಿಗೆ ಬಂದರೆ ಅಲ್ಲಿ ಅಡ್ಮಿಟ್ ಆದರೆ ಅವರಿಗೆ ಒಳರೋಗಿಯಾಗಿ ಏನಾದರೂ ವ್ಯವಸ್ಥೆ ಇದೆ, ಅವರಿಗೆ ಅಲ್ಲಿ ಉಚಿತ ಊಟ, ಬೆಡ್ ವ್ಯವಸ್ಥೆ ಹಾಗೂ ಸರ್ವಿಸ್ ಚಾರ್ಜ್ ಫ್ರೀ ಇರ್ತದೆ. ಔಷಧಿಯಲ್ಲಿ ಸಹ ದರ ಕಡಿತವಾಗಿ ಅದನ್ನು ಅವರಿಗೆ ನೀಡ್ತಾರೆ. ಹಾಗೆ ಅಗತ್ಯ ಇದ್ದರೆ ಅಲ್ಲಿ ಒಳರೋಗಿಗಳಿಗೆ ಅವರು ಅಡ್ಮಿಟ್ ಆಗ್ಬೋದು. ಇಲ್ಲಿ ಸೇವೆ ಉಚಿತ ಇರ್ತದೆ. ಇಲ್ಲಿಗ ನಾನು ಕೂಡ ಉಚಿತ ಪಡ್ಕೊಳ್ಬೋದು ಬೇಕಿದ್ರೆ. ಈಗ ನಾನು ತಗೊಂಡು ಹೋಗ್ತೇನೆ, ಅದ್ರ ಹೋಗುವಾಗ ತಗೊಂಡು ಹೋಗ್ತೇನೆ ನಾನು. ತಗೊಂಡು ಹೋಗ್ತೇನೆ. ಓಕೆ ಧನ್ಯವಾದ. ಈಗ ಇಲ್ಲಿಗ ಪೇಷಂಟ್ಗಳು ಸುಮಾರು ಬರ್ತಾ ಇದ್ದಾರೆ, ತಗೊಂಡು ಹೋಗಿದ್ದಾರೆ ಎಲ್ಲ. ತುಂಬ ನಮಗೆ ಆಯುರ್ವೇದಕ್ಕೆ ತುಂಬ ಜನ ಪೇಷಂಟ್ ಬರ್ತಾ ಇದ್ದಾರೆ, ನೀವು ನೋಡ್ತಾ ಇರ್ಬೋದು. ಇಲ್ಲಿ ತುಂಬ ಜನ ಉತ್ಸುಕರಾಗಿದ್ದಾರೆ. ಹಾಗೆ ರೋಗಿಗಳಲ್ಲದೆ ಆರೋಗ್ಯವಂತರು ಸಹ ನಮ್ಮಲ್ಲಿ ಆಯುರ್ವೇದದ ಮಾಹಿತಿಯನ್ನು ಪಡ್ಕೊಳ್ಬೋದು. ನಮ್ಮ ಆಯುರ್ವೇದ ಹೇಳ್ತಾರೆ, ಸ್ವಾಸ್ಥ್ಯ ರಕ್ಷಣೆ ಆತುರಸ್ಯ ವಿಕಾರ ಪ್ರಶಮನ ಅಂತ. ಅಂದರೆ ರೋಗಿಗಳಿಗೆ ಮಾತ್ರ ಅಲ್ಲ, ಆಯುರ್ವೇದದಲ್ಲಿ ಆರೋಗ್ಯವಂತರು ಸಹ ತಮ್ಮ ಆರೋಗ್ಯವನ್ನು ಹೇಗೆ ಕಾಪಾಡಿಕೊಳ್ಬೋದು ಅಂತ ಹೇಳುವ ಅದರ ಬಗ್ಗೆ ಸಹ ನಮ್ಮ ವೈದ್ಯರು ಇಲ್ಲಿ ಬೇರೆ ಬೇರೆ ವಿಭಾಗಗಳಿದೆ, ಅವರು ನಮಗೆ ಮಾಹಿತಿಯನ್ನು ಸಹ ಕೊಡ್ತಾ ಇದ್ದಾರೆ. ನೀವೀಗ ಫಾರ್ಮಾದ ಹೆಡ್ ಆಗಿದ್ದೀರಿ? ನಾನು KVG ಆಯುರ್ವೇದ ಫಾರ್ಮಾ ಆ್ಯಂಡ್ ರಿಸರ್ಚ್ ಸೆಂಟರ್ನ ಹೆಡ್ ಆಗಿದ್ದೀರಿ. ಪ್ಲಸ್ ಪ್ರೊಫೆಸರ್ ಆ್ಯಂಡ್ HOD ಡಿಪಾರ್ಟ್ಮೆಂಟ್ ರಸಶಾಸ್ತ್ರ ಆ್ಯಂಡ್ ಬಯೋಸಿಕ್ ಇಲ್ಲಿ ಕಾರ್ಯನಿರ್ವಹಿಸ್ತಾರೆ. ಹಾಗೆ ಇದು ನನ್ನ ಊರು, ನಾನು ಇಲ್ಲಿ ಬಾಳಗೋಡು ಊರಿನವರು. ಹಾಗೆ ನನಗೆ ತುಂಬ ಸಂತೋಷ ಇಲ್ಲಿ ಹಾಗೆ ನಿಮ್ಮ ಸಹಕಾರದಿಂದ ಇಲ್ಲಿ ಒಂದು ಒಳ್ಳೆ ಕಾರ್ಯಕ್ರಮ ಆಯಿತು. ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ನೀವು ನೆನೆಸಿದಾಗೆ ಕಾರ್ಯಕ್ರಮ ಆಗಿದೆ ಇಲ್ಲಿ. ತುಂಬ ಸಂತೋಷ ಆಗಿದೆ ಅಲ್ಲ, ನೀವು ಹೇಗೆ ನೆನೆಸಿದ್ರೆ ಹಾಗೆ ಆಗಿದೆ ಕಾರ್ಯಕ್ರಮ. ಓಕೆ, ಥ್ಯಾಂಕ್ ಯು. ನೋಡಿ, ಉಚಿತ ಬೃಹತ್ ವೈದ್ಯಕೀಯ ಶಿಬಿರದಲ್ಲಿ ನಾವಿವತ್ತು ಈಗ ಕಣ್ಣಿನ ಬಗ್ಗೆ, ಆರೋಗ್ಯದ ಬಗ್ಗೆ ಡಾಕ್ಟರ್ಗಳು ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ. ಹಾಗೆಯೇ ಈ ಮನುಷ್ಯನಿಗೆ ಒಂದು ಮುಖ್ಯ ಅಂಗ ಅಂದರೆ ಕಣ್ಣು ಕಾಣದಿದ್ದರೆ ಏನಿಲ್ಲ ಅಂತ ಈ ಉಚಿತ ವೈದ್ಯಕೀಯ ಶಿಬಿರದಲ್ಲಿ ನೋಡಿ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಭಾಗವಹಿಸಿದ್ದಂದರೆ ಈ ಒಂದು ಕಣ್ಣಿಗೆ ಸಂಬಂಧಪಟ್ಟ ಆರೋಗ್ಯಕ್ಕೆ ಬೇಕಾಗಿ ನೋಡಿ ಇಲ್ಲಿ ಈಗ ನಾನು ತೋರಿಸಿದ್ದೇನೆ. ನೋಡಿ, ಇವರೆಲ್ಲ ಹೆಚ್ಚಾಗಿ ನನ್ನ ಅಂದಾಜು ಪ್ರಕಾರ ಕಣ್ಣಿನ ಆರೋಗ್ಯದ ಬಗ್ಗೆಗೆ ಇಲ್ಲಿ ಬಂದು ಕೂತಿದ್ದಾರೆ. ಹಾಗೆ ಡಾಕ್ಟರ್ಗಳು ಅವರಿಗೆ ನೋಡಿ ಟ್ರೀಟ್ಮೆಂಟ್ ನೀಡ್ತಾ ಇದ್ದಾರೆ. ಅಂದರೆ ಇಲ್ಲಿ ಇವತ್ತೀಗ ಕನ್ನಡಕವನ್ನು ಕೂಡ ಒಂದು ಕಡಿಮೆ ದರದಲ್ಲಿ ನೀಡುವಂತಹ ಒಂದು ಯೋಜನೆ ಇದೆ ಸುಳ್ಯ ಹಬ್ಬದವರಿಗೆ ಅಂತ ಕಾಣ್ತದೆ. ನೋಡಿ, ಇವರು ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ ಈಗ ಕಣ್ಣಿನ ಬಗ್ಗೆ.
ಅಕ್ಕ ಇನ್ನೀರಿಡೆ ಬರ್ತಾರೆ ಒಂಜಿ ಎಂಚಿನಾಗ ಬಡದು ಬರ್ತಾರೆ ಅಂದ್ ಪರೀಕ್ಷೆ ಬರ್ತದೆ ಅವತ್ತೆ ಪರೀಕ್ಷೆ ಬರ್ತೈತೆ ಎಂದು ಸುರು ಡಾಕ್ಟರ್ ಪುಣ್ಯ ಕನ್ನಡದ ಬಗ್ಗೆ ಅದನ್ನ ಹೋಗ್ತಾರ ಗೊತ್ತಿಜಾರ ಅಂಚೆ ಇನ್ನೊಂದು ಕನ್ನಡಕ್ಕೆ ಬರೋ ಪಾಡಂತ ಬೋಳಿಂದ ಬರ್ತಾನೆ ಇರು ಅದ ಡಾಕ್ಟರ್ ದಾನೆ ಬಂಡೇರು ಪರ ದೆಪ್ಪೋಡು ಬಂಡೇರ ನೋಡಿ ಇವತ್ತೀಗ ಸುಳ್ಳಿ ಹಬ್ಬದ ಈ ಒಂದು ಕಣ್ಣಿನ ಚಿಕಿತ್ಸಾ ವಿಭಾಗದಲ್ಲಿ ಈಗ ಸುಮಾರು ಪೇಷಂಟ್ಗಳು ತಮಗೆ ಒಂದು ತಮ್ಮ ಕಣ್ಣಿನ ಬಗ್ಗೆ ಡಾಕ್ಟ್ರಲ್ಲಿ ತೋರಿಸಿ ಅದರ ಬಗ್ಗೆ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ. ಅದರ ಬಗ್ಗೆ ನಮಗೆ ಈಗ ಇಲ್ಲಿ ಇವತ್ತಿನ ರೆಸ್ಪಾನ್ಸ್ ಹೇಗಿತ್ತು ಅಂತೇಳಿ ಡಾಕ್ಟರ್ ಲೇಖನ್ ಇವರು ಅದರ ಬಗ್ಗೆ ಅವರ ಅಭಿಪ್ರಾಯವನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ತುಂಬ ಜನ ಬೇರೆ ಬೇರೆ ಕಣ್ಣಿನ ತೊಂದರೆಯಿಂದಾಗಿ ಬರ್ತಾ ಇದ್ದಾರೆ. ಅವರಿಗೋಸ್ಕರ ಇಲ್ಲಿ ನಮ್ಮಲ್ಲಿ ಕಣ್ಣಿನ ಪರೀಕ್ಷೆ, ದೃಷ್ಟಿ ಪರೀಕ್ಷೆ ಎಲ್ಲ ಉಂಟು. ಹಾಗೆ ಒಂದು ಗ್ಲಾಸ್ ಅಥವಾ ಸ್ಪೆಕ್ಸ್ ಕೂಡ ಕೊಡುವಂಥ ಒಂದು ಇದಿದೆ ನಮ್ಮಲ್ಲಿ. ಕ್ಯಾಟ್ರಾಕ್ಟ್ ಸರ್ಜರಿಗೆ ಅದ್ರ ಬಗ್ಗೆ ಕೂಡ ನಾವು ಜನರಲ್ಲಿ ಒಂದು ಅವೇರ್ನೆಸ್ನ ಮೂಡಿಸ್ತಾ ಇದ್ದೀವಿ. ಅದ್ರ ಜೊತೆ ಕ್ಯಾಟ್ರಾಕ್ಟ್ ಸರ್ಜರಿ ಮಾಡಿಸ್ಬೋದು ಅವ್ರು ಬಂದು, ಮತ್ತು ಅವರಲ್ಲಿರೋ ದೃಷ್ಟಿ ದೋಷನ ಹೇಗೆ ನಿವಾರಣೆ ಮಾಡ್ಕೋಬೋದು ಅಂತ ಅದ್ರ ಬಗ್ಗೆ ಎಲ್ಲ ಜನರಲ್ಲಿ ಒಂದು ಜಾಗೃತಿ ಮೂಡಿಸ್ತಾ ಇದ್ದೀವಿ. ಇಲ್ಲಿ ಕೂಡ ಜನರು ಕೂಡ ತುಂಬ ಸ್ಪಂದಿಸ್ತಾ ಇದ್ದಾರೆ, ಹಾಗೆ ಸಹಕಾರ ನೀಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿರುವಂಥ ಸುಳ್ಳಿ ಹಬ್ಬದ ಸಂಘದವರು ಆಗಲಿ KVG ಕಡೆಯಿಂದ ಎಲ್ಲರ ಕಡೆಯಿಂದ ತುಂಬ ಒಳ್ಳೆ ರೀತಿಯಂಥ ಒಂದು ಸಹಕಾರ ಇದೆ. ಒಂದು ಒಳ್ಳೆ ರೀತಿಯಿಂದ ಹೋಗ್ತಾ ಇದೆ ಕಾರ್ಯಕ್ರಮ. ಈಗ ಹೆಚ್ಚಿನ ಚಿಕಿತ್ಸೆ ಬೇಕಿದ್ರೆ ನೀವು ಅಲ್ಲಿ ಮೆಡಿಕಲ್ ಕಾಲೇಜಿಗೆ ಬರಲಿಕ್ಕೆ ಅವರಿಗೆ ಹೇಳಿರ್ತೀವಿ. ಅದ್ರ ಬಗ್ಗೆ ಕೂಡ ಅವರಿಗೆ ಜಾಗೃತಿ ಮೂಡಿಸಿರ್ತೀವಿ, ಮಾಹಿತಿ ಕೂಡ ಕೊಟ್ಟಿರ್ತೀವಿ. ಎಲ್ಲಿ ಬರಬೇಕು, ಹೇಗೆ, ಎಲ್ಲಿ ಶಸ್ತ್ರಚಿಕಿತ್ಸೆ ನಡೀತದೆ ಎಲ್ಲ ಅದಕ್ಕೆ ತಕ್ಕ ಹಾಗೆ ಅವರು ಬರಬಹುದು. ಓಕೆ ಓಕೆ, ಥ್ಯಾಂಕ್ ಯು. KVG ಮೆಡಿಕಲ್ ಕಾಲೇಜಿನ PRO ಆಗಿರುವಂತಹ ರಘುಪತಿ ಈಗ ನಮ್ಮ ಮುಂದೆ ಇದ್ದಾರೆ. ಅವರು ಇಂದಿನ ಈ ಒಂದು ಮೆಗಾ ಕಾರ್ಯಕ್ರಮದ ಬಗ್ಗೆ ಏನೆಲ್ಲ ಮಾಡಿದ್ದಾರೆ, ಅದೇ ರೀತಿ ಯಾವ ರೀತಿಯಲ್ಲಿ ಜನಗಳು ಸ್ಪಂದಿಸಿದ್ದಾರೆ ಎಂಬುದಾಗಿ ಅವರ ಮಾತಲ್ಲಿ ಹೇಳ್ತಾ ಇದ್ದಾರೆ. ನೋಡಿ, ಕೇಳಿ. ನಾನು KVG ಮೆಡಿಕಲ್ ಕಾಲೇಜ್ ಮತ್ತು ಹಾಸ್ಪಿಟಲ್ನ PRO ಹೆಡ್ ರಘುಪತಿ VM. ಇವತ್ತು ಇಲ್ಲಿ KVG ಸುಳ್ಯ ಹಬ್ಬದ ಕಮಿಟಿಯವರು ಹರಿಹರೇಶ್ವರ ಕಲಾಮಂದಿರದಲ್ಲಿ ಹರಿಹರ ಪಲ್ಲತಡ್ಕ ಇಲ್ಲಿ ಆಯೋಜಿಸಿದಂತಹ ಉಚಿತ ಮೆಡಿಕಲ್ ಕ್ಯಾಂಪ್, ಇಲ್ಲಿನ ಎಲ್ಲ ಸಂಘ ಸಂಸ್ಥೆಗಳು ಕೂಡಿಕೊಂಡು ಇಂದು ಒಂದು ಉಚಿತ ಆರೋಗ್ಯ ಶಿಬಿರವನ್ನು ಆಯೋಜಿಸಿದ್ದಾರೆ. ಇಲ್ಲಿನ ಎಲ್ಲ ಗ್ರಾಮಸ್ಥರು ಅತಿಯಾಗಿ ತುಂಬ ಜನ ಬಂದು ತಮ್ಮ ತಮ್ಮ ಆರೋಗ್ಯವನ್ನು ಇಲ್ಲಿ ಅದನ್ನು ಚೆಕ್ ಮಾಡಿಕೊಳ್ತಿದ್ದಾರೆ. ಹಾಗೆ ಇಲ್ಲಿನ ಜನಗಳದ್ದು ತುಂಬ ರೆಸ್ಪಾನ್ಸ್ ಒಳ್ಳೆಯದಿದೆ. ಇವತ್ತು ರೆಸ್ಪಾನ್ಸ್ ಒಳ್ಳೆದಿತ್ತು ಅಲ್ಲ? ನೀವೀಗ ಎಷ್ಟು ಜನ ಬಂದಿದ್ದೀರಿ ಸುಮಾರು ಈಗ ಅಲ್ಲಿ KVG ಮೆಡಿಕಲ್ ಕಾಲೇಜಿಂದ? KVG ಮೆಡಿಕಲ್ ಕಾಲೇಜ್, ನಮ್ಮ KVG ಮೆಡಿಕಲ್ ಕಾಲೇಜಿನಿಂದ ಒಂದು 47 ಎಲ್ಲ ಡಾಕ್ಟರ್ ಮತ್ತು ಎಲ್ಲ ಸೇರಿ 47 ಜನ ಬಂದಿದ್ದಾರೆ. ಆಮೇಲೆ ಇದು ಆಯುರ್ವೇದಿಕ್ನಿಂದ 25 ಜನ ಟೋಟಲ್ ಡಾಕ್ಟರ್ಗಳೆಲ್ಲ ಸೇರಿ 25 ಜನ ಬಂದಿದ್ದಾರೆ. ಹೌದು. ಹಾಗೆ ಇಂಥ ಕ್ಯಾಂಪ್ಗಳನ್ನು ಮಾಡ್ತಾ ಇರ್ತೀರಿ ನೀವು? ತಿಂಗಳಿಗೆ ಸಾಧಾರಣ 1-2 ಕ್ಯಾಂಪು ಆಗ್ತಾ ಇರ್ತದೆ. ಕಳೆದ ತಿಂಗಳು ಇಲ್ಲಿ ಗುತ್ತಿಗಾರ ಮೆಟ್ಟಿನಾಡಕದಲ್ಲಿ ಮಾಡಿದ್ದೇವೆ. ಆದರೆ ಎಲ್ಲಕ್ಕಿಂತ ಜಾಸ್ತಿ ಇಲ್ಲಿ ಈಗ ಜನ ಇಲ್ಲಿ ಒಳ್ಳೆ ಜನ ಕಾಣ್ತಾ ಇದ್ದಾರಲ್ಲ, ಒಳ್ಳೆ ರೆಸ್ಪಾನ್ಸ್ ಇತ್ತು. ಇಲ್ಲಿ ರೆಸ್ಪಾನ್ಸ್ ಸಿಕ್ಕುದು ಯಾಕಂತ ಹೇಳಿದ್ರೆ ಇಲ್ಲಿನ ಯಾರು ಇದನ್ನ ಆಯಿಸಿದ್ದಾರೆ ಅವರಿಗೆ ಕ್ರೆಡಿಟ್ ಹೋಗ್ತದೆ. ಯಾಕಂತ ಹೇಳಿದ್ರೆ ಅವರು ಇದಕ್ಕೆ ತುಂಬಾ ಶ್ರಮಿಸಿರ್ತಾರೆ ಇದರ ಹಿಂದೆ. ಯಾಕಂದ್ರೆ ಎಲ್ಲ ಮನೆಗೆ ಹೋಗಿ ರಿಮೋಟ್ ಏರಿಯಾದಲ್ಲಿ, ಅಂದ್ರೆ ಈ ಸುಳ್ಯದಿಂದ ಸುಮಾರು 40 ಕಿಲೋಮೀಟರ್ ಹತ್ತಿರ ಇದೆ. ಇಲ್ಲಿನ ಜನರಿಗೆ ಆಸ್ಪತ್ರೆಗೆ ಹೋಗ್ಲಿಕ್ಕೆ ಕಷ್ಟ ಆಗ್ತದೆ. ಕೆಲವು ಮನೆ ಕೆಲವು ದುಡಿಯೋರು ಇರ್ತಾರೆ. ಹಾಗಿರುವಾಗ ಅವರಿಗೆ ಆಸ್ಪತ್ರೆಗೆ ಹೋಗ್ಲಿಕ್ಕೆ ಕಷ್ಟ ಆಗ್ತದೆ. ಮತ್ತೆ ಯಾವುದು ಕೆಲವರಿಗೆ ಅರಿವಿಗೆ ಬರುವುದಿಲ್ಲ ಏನಿದೆ. ಆಗ ಇಂಥ ಪ್ಲೇಸ್ಗಳಲ್ಲಿ ನಾವು ಮೆಡಿಕಲ್ ಕ್ಯಾಂಪ್ ಮಾಡಿದರೆ ಊರಿನವರಿಗೆ ತುಂಬ ಸಹಾಯ ಆಗ್ತದೆ. ಒಟ್ಟಿನಲ್ಲಿ ಇಂದಿನ ಈ ಕಾರ್ಯಕ್ರಮಕ್ಕೆ ನಿಮ್ಮ ಒಂದು ಸಂಸ್ಥೆಯ ಮುಖ್ಯಸ್ಥರು, ಹಾಗೆ ಡಾಕ್ಟರ್ಗಳು, ಹಾಗೆ ಎಲ್ಲ ವರ್ಗದ ಎಲ್ಲ ಅಲ್ಲಿಯ ಒಂದು ಆಡಳಿತಕ್ಕೆ ಸಂಬಂಧಪಟ್ಟ ಎಲ್ಲರೂ ಒಂದು ಒಳ್ಳೆಯ ಸ್ಪಂದನೆ ನೀಡಿದ್ದೀರಿ ಅಂತ ಹೇಳಿ ಈ ಊರವರು ಹೇಳ್ತಾ ಇದ್ದಾರೆ. ಇಂಥ ಒಂದು ಕಾರ್ಯಕ್ರಮ ಮಾಡಿದ್ದಕ್ಕಾಗಿ ನಿಮಗೆ ಊರಿನ ಪರವಾಗಿ ಧನ್ಯವಾದಗಳು. ಹಾಗೆಯೇ ಊರಿನವರು ಹೇಳ್ತಿದ್ದೆ, ಊರಿನವರನ್ನು ಕೂಡ ಕೆಲವರನ್ನು ನಾನು ವಿಚಾರಿಸಿದೆ. ಅವರು ಕೂಡ ಹೇಳಿದರು ಒಳ್ಳೆಯ ಒಂದು ಕಾರ್ಯಕ್ರಮ ಇಟ್ಟುಕೊಂಡಿದ್ದೀರಿ ಅಂತೇಳಿ. ಹಾಗೆಯೇ ಇನ್ನು ಮುಂದೆಯೂ ನೀವು ಇಂಥ ಕಾರ್ಯಕ್ರಮವನ್ನು ಮಾಡಿ ಊರಿನವರು ಸಹಕಾರ ಕೊಟ್ಟರೆ ನಾವು ಖಂಡಿತ ನಾವು ಇದು ಮಾಡ್ತೇವೆ. ಅದರ ಕ್ರೆಡಿಟ್ ನಮ್ಮ KVG ಮೆಡಿಕಲ್ ಕಾಲೇಜ್ ಡೈರೆಕ್ಟರ್ಗೆ ಹೋಗ್ತದೆ. ಥ್ಯಾಂಕ್ ಯು. ಓಕೆ.
ಸುಳ್ಯ ಹಬ್ಬದವರು ನಡೆಸುವಂಥ ಈ ಒಂದು ವೈದ್ಯಕೀಯ ಶಿಬಿರದಲ್ಲಿ ಸರ್ಕಾರಿ ವೈದ್ಯಾಧಿಕಾರಿಗಳಾದಂತಹ ಕುಲದೀಪ್ ಅವರು ಕೂಡ ಅವರ ಒಂದು ಎಲ್ಲ ರೊಂದಿಗೆ ಬಂದು ಅವರ ಹಾಸ್ಪಿಟಲ್ನೆಲ್ಲರೊಂದಿಗೆ ಬಂದು ಇಲ್ಲಿ ಜನಸೇವೆಯನ್ನು ನೀಡುತ್ತಿದ್ದಾರೆ. ಅವರು ಈ ಒಂದು ವೈದ್ಯಕೀಯ ಶಿಬಿರದ ಬಗ್ಗೆ ಏನು ಹೇಳ್ತಾರೆ ನೀವೇನು ಕೇಳಿ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಕುಲದೀಪ್ MD, ವೈದ್ಯಾಧಿಕಾರಿಗಳು PHC ಕೊಲ್ಲಂ. ಈ ದಿನ ಸುಳ್ಯ ಹಬ್ಬ ಸೇವಾ ಸಮಿತಿಯ ವತಿಯಿಂದ ನಡೀತಿರುವಂತಹ ಬೃಹತ್ ಉಚಿತ ಆರೋಗ್ಯ ಶಿಬಿರ ಕಾರ್ಯಕ್ರಮದಲ್ಲಿ ನಮ್ಮ ಆರೋಗ್ಯ ಇಲಾಖೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಯುಕ್ತ ಇಲ್ಲಿ ಒಂದು IEC ಕೌಂಟರ್, ಅಂದರೆ ಇನ್ಫಾರ್ಮೇಷನ್ ಎಜುಕೇಷನ್ ಮತ್ತು ಕಮ್ಯುನಿಕೇಷನ್ ಅಂತ ಹೇಳುವ ಒಂದು ಕೌಂಟರನ್ನು ನಾವು ತೆರೆದಿದ್ದೇವೆ. ಈ ಕೌಂಟರಲ್ಲಿ ನಾವು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಹಾಗೂ ಇದರ ಸರ್ಕಾರದ ವತಿಯಿಂದ ಏನೇನು ಸೌಲಭ್ಯಗಳು ಲಭ್ಯವಿದೆ, ಆ ಲಭ್ಯವಿದ್ದ ಸೌಲಭ್ಯಗಳನ್ನು ಇಲ್ಲಿ ಪ್ರದರ್ಶಿಸಲಾಗಿದೆ. ನೀವು ಗಮನಿಸ್ಬೋದು, ಇಲ್ಲಿ ಇವತ್ತು ನಾವೊಂದು NCD ಕಾರ್ಡ್ಗಳನ್ನು ವಿತರಣೆ ಮಾಡ್ತಿದ್ದೇವೆ, ಉಚಿತವಾಗಿ ವಿತರಣೆ ಮಾಡ್ತಿದ್ದೇವೆ. ಇದು NCD ಅಂತ ಹೇಳಿದ್ರೆ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಅಂತ, ಅಂದರೆ ಒಬ್ಬರಿಂದ ಒಬ್ಬರಿಗೆ ಹರಡದೇ ಇರುವಂತಹ ಕಾಯಿಲೆಗಳು. ಎಕ್ಸಾಂಪಲ್, ಅಧಿಕ ರಕ್ತದೊತ್ತಡ, BP, ಹೈಪರ್ಟೆನ್ಷನ್ ಅಥವಾ ಡಯಾಬಿಟೀಸ್ ಹಾಗೂ ಪಾರ್ಶ್ವವಾಯು, ಮಧುಮೇಹ, ಕ್ಯಾನ್ಸರ್, ಹೃದಯ ಸಂಬಂಧಿತ ಇನ್ನಿತರ ಕಾಯಿಲೆಗಳ ಬಗ್ಗೆ ನಾವೊಂದು ಅರಿವು ಮೂಡಿಸುವ ಒಂದು ಸಲುವಾಗಿ ಹಾಗೂ ಅದರ ಒಂದು ಮಾಪಕವಾಗಿ ಈ ದಿನ ನಾವು NCD ಕಾರ್ಡ್ಗಳನ್ನು ಉಚಿತವಾಗಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೇವೆ. ಈ ಕಾರ್ಡ್ಗಳಲ್ಲಿ ನಮಗೆ ಸಂಪೂರ್ಣವಾದಂಥ ಅಂಶಗಳಿದೆ. ಪ್ರತಿ ಕಾಯಿಲೆಗಳ ಲಕ್ಷಣಗಳು ಮತ್ತು ಅದರಿಂದ ಏನು ಸಂಭವಿಸಬಹುದು ಹಾಗೂ ಅದನ್ನು ತಡೆಗಟ್ಟುವಂಥ ಸಾಧನೆಗಳು ಯಾವ ಥರದ್ದು ಅಂತ ಹೇಳೋದನ್ನು ಕಂಪ್ಲೀಟಾಗಿ ಈ ಕಾರ್ಡಲ್ಲಿ ಮೆನ್ಷನ್ ಮಾಡಲಾಗಿದೆ. ಹಾಗೆ ಇದರ ಉಪಯೋಗ ಹೇಗೆ ಅಂತ ಹೇಳಿದರೆ, ನೀವು ಪ್ರತಿ ಸಲ ನೀವು ಆರೋಗ್ಯ ಇಲಾಖೆ ಆಸ್ಪತ್ರೆಗಳಿಗೆ ಬರುವಾಗ ಇದನ್ನು ತಂದಲ್ಲಿ ನಿಮಗೆ ಆ ನಂತರದ ದಿನಗಳಲ್ಲಿ ಫಾಲೋಅಪ್ಗಳನ್ನು ನಡೆಸಲಾಗ್ತದೆ. ಹಾಗೂ ಇದರ ಪ್ರಯೋಜನ ಈ ದಿನ ಇಲ್ಲಿ ಸುಮಾರು 200ರಷ್ಟು ಜನ ಬಂದಿದ್ದಾರೆ ಆಲ್ರೆಡಿ, ಅದರ ಉಪಯೋಗವನ್ನು ತಗೊಂಡಿದ್ದಾರೆ. ತುಂಬ ಸಂತೋಷ ಆಗ್ತಿದೆ. ಒಂದು ಅಭೂತಪೂರ್ವ ಯಶಸ್ಸು ಅಂತ ಹೇಳ್ಬೋದು. ಈ ದಿನ ಏನು ಆಯೋಜಕರು ಆಯೋಜಿಸಿದರೆ ಇದೊಂದು ಯಶಸ್ವಿಯಾಗಿ ನಡೆದಿದೆ ಅಂತ ಹೇಳುವ ಒಂದು ಕೃತಜ್ಞತಾ ಭಾವದಿಂದ ನಾನು ಈ ಮಾತನ್ನು ಹೇಳ್ತಾ ಇದ್ದೇನೆ. ಥ್ಯಾಂಕ್ ಯು.